ಸಂಬಂಧಗಳ ಬೆಲೆ ಸತ್ತಿದೆಯೇ? ಆಸ್ತಿ ಮತ್ತು ಹಣದ ವ್ಯಾಮೋಹ ಮನುಷ್ಯನನ್ನ ಎಂತಹ ಕ್ರೌರ್ಯಕ್ಕೆ ದೂಡುತ್ತಾ ಇದೆ ಎಂಬುದಕ್ಕೆ ಬೆಳಗಾವಿಯ ಈ ಘಟನೆಯೇ ಸಾಕ್ಷಿ. 30 ವರ್ಷಗಳ ದಾಂಪತ್ಯ, 2 ಮುದ್ದಾದ ಮಕ್ಕಳು. ಆದ್ರೂ ಒಂದು ಸಣ್ಣ ಭೂಮಿಯ ತುಣುಕು ಅದೆಂತಹ ರಕ್ತಪಾತಕ್ಕೆ ಕಾರಣವಾಯಿತು ಗೊತ್ತಾ? ಮಗಳ ಮದುವೆಗೆ ಮಾಡಿದ್ದ ಸಾಲ ತೀರಿಸಲು ಗಂಡನನ್ನೇ ಮುಗಿಸಲು ಸ್ಕೆಚ್ ಹಾಕಿದ ಈ ಮರ್ಡರ್ ಮದನಾರಿಯ ಕತೆ ಕೇಳಿದ್ರೆ ನೀವು ಬೆಚ್ಚಬೀಳ್ತೀರಿ. ಬೆಳಗಾವಿಯ ಕಿತ್ತೂರು ತಾಲೂಕಿನ ಹಿರೇನಂದಿಹಳ್ಳಿಯಲ್ಲಿ ನಡೆದ ಈ ನಡುಕ ಹುಟ್ಟಿಸುವ ಕೊಲೆಯ ರಹಸ್ಯ ಇಲ್ಲಿದೆ ನೋಡಿ. ಬೆಳಗಾವಿಯ ಕಿತ್ತೂರು ತಾಲೂಕಿನ ಹಿರೇನಂದಿಹಳ್ಳಿಯ ನಿವಾಸಿ ಕಲ್ಮೇಶ್ ಕೋಟಿ ಎಂಬುವರ ಕೊಲೆ ಪ್ರಕರಣ ಈಗ ಇಡೀ ಜಿಲ್ಲೆಯನ್ನೇ ಬೆಚ್ಚಿ ಬೀಳಿಸಿದೆ. ಕಳೆದ 12 ವರ್ಷಗಳಿಂದ ಪತ್ನಿ ಕಸ್ತೂರಿಯಿಂದ ದೂರವಿದ್ದ ಕಲ್ಮೇಶ್ ತುಮಕೂರಿನ ಮಠವೊಂದರಲ್ಲಿ ಕೂಲಿ ಕೆಲಸವನ್ನ ಮಾಡುತ್ತಾ ಜೀವನ ಸಾಗಿಸ್ತಾ ಇದ್ರು. ಆದರೆ ಈ ದೂರವೇ ಅವರ ಪಾಲಿಗೆ ಸಾವಿನ ಉರುಳಾಗುತ್ತೆ ಎಂದು ಅವರು ಕನಸಿನಲ್ಲೂ ಯೋಚಿಸಿರಲಿಲ್ಲ. ಕಸ್ತೂರಿ 3 ವರ್ಷಗಳ ಹಿಂದೆ ಮಗಳ ಮದುವೆಗಾಗಿ ತನ್ನ ಸೋದರ ಸಂಬಂಧಿ ಮಲ್ಲೇಶ್ ಎಂಬಾತನಿಂದ 8 ಲಕ್ಷ ರೂಪಾಯಿ ಸಾಲವನ್ನ ಮಾಡಿದ್ಲು. ಈ ಸಾಲಕ್ಕೆ ಕಲ್ಮೇಶ್ನ ಹೆಸರಿನಲ್ಲಿದ್ದ 3 ಎಕರೆ ಪಿತ್ರಾರ್ಜಿತ ಆಸ್ತಿಯನ್ನ ಅಡವಿಡಲಾಗಿತ್ತು. ಸಾಲದ ಹೊರೆ ಹೆಚ್ಚಾದಂತೆ ಮಲ್ಲೇಶ್ ಹಣಕ್ಕಾಗಿ ಪೀಡಿಸಲು ಶುರು ಮಾಡಿದಾಗ ಕಸ್ತೂರಿ ಮತ್ತು ಮಲ್ಲೇಶ್ ಸೇರಿ ಒಂದು ಭಯಾನಕ ಮಾಸ್ಟರ್ ಪ್ಲಾನ್ ಅನ್ನ ರೂಪಿಸಿದ್ರು. ಕಲ್ಮೇಶ್ ಬದುಕಿದ್ರೆ ಸಾಲ ತೀರಿಸಲು ಆಸ್ತಿ ಮಾರಲು ಬಿಡೋದಿಲ್ಲ. ಅದೇ ಕಲ್ಮೇಶ್ ಸತ್ರೆ ಆಸ್ತಿ ಪತ್ನಿಯ ಹೆಸರಿಗೆ ಬರುತ್ತದೆ. ಆಗ ಜಮೀನು ಮಾರಿ ಸಾಲವನ್ನ ತೀರಿಸಬಹುದು ಎನ್ನುವ ರಾಕ್ಷಸಿ ಲೆಕ್ಕಾಚಾರ ಅವರದ್ದಾಗಿತ್ತು. ಶಿವರಾತ್ರಿಯ ಶುಭ ಸಂದರ್ಭದಲ್ಲಿ ಊರಿಗೆ ಬಂದಿದ್ದ ಕಲ್ಮೇಶ್ನನ್ನ ಸಂಚಿನಂತೆ ಪಾರ್ಟಿಗೆಂದು ಕರೆದೊಯ್ದ ಆರೋಪಿಗಳು ಅಲ್ಲಿ ಅವರ ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದಾರೆ. ಕೊಲೆಯ ನಂತರ ಶವವನ್ನ ಮಲಪ್ರಭಾ ನದಿಗೆ ಎಸೆಯಲು ಸಂಚು ರೂಪಿಸಿದ್ರು. ಆದ್ರೆ ಶಿವರಾತ್ರಿ ಜಾಗರಣೆಯ ಕಾರಣ ಜನರು ಓಡಾಡ್ತಾ ಇದ್ದಿದ್ರಿಂದ ಗಾಬರಿಗೊಂಡು ಶವವನ್ನ ಜಮೀನಿನಲ್ಲೇ ಬಿಟ್ಟು ಪರಾರಿಯಾಗಿದ್ರು. ಇಷ್ಟಕ್ಕೆ ಸುಮ್ಮನಾಗದ ಆರೋಪಿಗಳು ಇದೊಂದು ನೈಸರ್ಗಿಕ ಸಾವು ಎಂದು ಬಿಂಬಿಸಲು ಮೃತದೇಹದ ಪಕ್ಕದಲ್ಲಿ ಒಂದು ಚೆಂಬು ನೀರನ್ನ ಇಟ್ಟು ಕಲ್ಮೇಶ್ ಬಹಿರ್ದೆಸೆಗೆ ಹೋಗಿದ್ದಾಗ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಎಂದು ಕತೆ ಕಟ್ಟಿದ್ರು. ಆದ್ರೆ ಪೊಲೀಸರ ಹದ್ದಿನ ಕಣ್ಣಿನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಬೆಳಗಾವಿಯ ಎಸ್ಪಿ ಕೆ ರಾಮರಾಜನ್ ನೇತೃತ್ವದಲ್ಲಿ ನಡೆದ ತನಿಖೆಯಲ್ಲಿ ಹಾರ್ಟ್ ಅಟ್ಯಾಕ್ ನಾಟಕ ಬಯಲಾಗಿ ಇದು ವ್ಯವಸ್ಥಿತ ಕೊಲೆ ಎಂಬುದು ಸಾಬೀತಾಯಿತು. ಪತ್ನಿ ಕಸ್ತೂರಿ ಮತ್ತು ಆಕೆಯ ಸೋದರ ಸಂಬಂಧಿ ಮಲ್ಲೇಶ್ ಈಗ ಕಂಬಿ ಎಣಿಸ್ತಿದ್ದಾರೆ. ಹಣಕ್ಕಾಗಿ ಹೆತ್ತ ಮಕ್ಕಳ ತಂದೆಯನ್ನೇ ಬಲಿ ಪಡೆದ ಈ ಘಟನೆ ಸಮಾಜ ತಲೆ ತಗ್ಗಿಸುವಂತೆ ಮಾಡಿದೆ. ಮಗಳ ಮದುವೆಗೆ ಮಾಡಿದ ಸಾಲ ತೀರಿಸಲು ಅಪ್ಪನನ್ನೇ ಹೆಣ ಮಾಡಿದ ಈ ತಾಯಿಯನ್ನ ಆ ಮಕ್ಕಳು ಕ್ಷಮಿಸಲು ಸಾಧ್ಯವೇ? ಆಸ್ತಿ ಉಳಿಸಬಹುದು, ಆದ್ರೆ ಕಳೆದುಕೊಂಡ ಜೀವ ಮತ್ತು ನಂಬಿಕೆ ಎಂದಿಗೂ ಮರಳಿಬಾರದು. ಕಾನೂನು ಇವರಿಗೆ ತಕ್ಕ ಶಿಕ್ಷೆಯನ್ನ ನೀಡಬೇಕಾಗಿದೆ.